ಗಡಿ ಜಿಲ್ಲೆಯಾದಂತಹ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಅನ್ನುವಂತಹ ಕೂಗು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಅನ್ನುವಂತಹ ಕೂಗು ಮತ್ತೆ ಎದ್ದೇಳ್ತಾ ಇದೆ. ಡಿಸೆಂಬರ್ 31ರ ಒಳಗಾಗಿ ಜಿಲ್ಲಾ ವಿಭಜನೆ ಮಾಡುವಂತೆ ಆಗ್ರಹ ಹೆಚ್ಚಾಗ್ತಾ ಇದೆ. ಎಂ ಗೋವಿಂದರಾಜು ಆಯೋಗದಂತೆ ವಿಭಜನೆ ಆಗಲಿ, ಬೆಳಗಾವಿ ವಿಭಜನೆ ಮಾಡಿ 4 ನೂತನ ಜಿಲ್ಲಾ ರಚನೆಗೆ ಒತ್ತಾಯ ಹೆಚ್ಚಾಗ್ತಾ ಇದೆ. ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ನೂತನ ಜಿಲ್ಲೆಗಳ ರಚನೆ ಅವಶ್ಯವಿದೆ. ಜಿಲ್ಲಾ ಹೋರಾಟಗಾರ ಸಮಿತಿ ಅಧ್ಯಕ್ಷ ಪ್ರಶಾಂತ್ ತೋಡಕರ ಆಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಅಂತ. ಮುಖ್ಯವಾಗಿ ಎಂ ಗೋವಿಂದರಾಜ ಪ್ರಾದೇಶಿಕ ಅಸಮಾನತೆ ಒಂದು ಆಯೋಗ ರಚನೆ ಆಗಿತ್ತು, ಸಮಿತಿ ರಚನೆ ಆಗಿದೆ. ಆ ಸಮಿತಿಯ ಅಂಕಿಅಂಶಗಳ ಆಧಾರದ ಮೇಲೆ ಬೆಳಗಾವಿ ಜಿಲ್ಲಾ ವಿಂಗಡಣೆ ಆಗಬೇಕು. ಯಾವುದೇ ರಾಜಕೀಯ ಇಚ್ಛಾಶಕ್ತಿಗಾಗಿ ಬೆಳಗಾವಿ ಜಿಲ್ಲಾ ವಿಂಗಡಣೆ ಆಗಬಾರ್ದು. ಯಾಕಂದ್ರೆ ಪ್ರಸ್ತುತ ಈಗ ಹಿಂದೆ ಹಲವಾರು ಸಮಿತಿಗಳು ಆಯೋಗಗಳು ನೇಮಕಾದವು. ಅದು ಪ್ರಸ್ತುತ ರಾಜಕೀಯ ಮತ್ತು ಸಾಮಾಜಿಕ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು, ಗಡಿಭಾಗದ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಾದೇಶಿಕ ಅಸಮಾನತೆ ತೊಲಗಲಕ್ಕೆ ಹೊಸದಾಗಿ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿ ಆಧಾರದ ಮೇಲೆ ಜಿಲ್ಲಾಗಳನ್ನು ವಿಂಗಡಣೆ ಮಾಡಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು, ಗಡಿಭಾಗದ ತಾಲೂಕುಗಳಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೆಳಗಾವಿ ಜಿಲ್ಲಾ